ಇವತ್ತಿನ ಒಂದು ಸಂದೇಶಕ್ಕಾಗಿ ನಾವು ಹೋಗೋಣ. ಮತ್ತಾಯ ಸುವಾರ್ತೆ 8ನೇ ಅಧ್ಯಾಯ. ಯಾರೆಲ್ಲ ಬೈಬಲ್ಗಳು ತಂದಿದ್ದೀರಿ ಎಲ್ಲರೂ ತೆಗೀರಿ. ಬೈಬಲ್ಗಳು ತಂದಿದ್ರು ಎಲ್ಲರೂ ತೆಗೆದು ನಾವು ದೇವರ ವಾಕ್ಯಗಳನ್ನು ಓದಿಕೊಳ್ಳೋಣ. ಎಷ್ಟು ಜನ ಬೈಬಲ್ ತಂದಿರಿ? ಬೈಬಲ್ಗಳು ಇರ್ತದೆ ಮೇಲೆ. ಬೈಬಲ್ಗಳು ತಂದಿದ್ದು ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಬೈಬಲ್ ತಂದಿರ ಅಂದ್ರೆ ನೀವು ಬಹಳಷ್ಟು ಸೀರಿಯಸ್ ಇದ್ದೀರಿ ಅಂತ ವಾಕ್ಯದಲ್ಲಿ. ಹಲ್ಲೆಲೂಯಾ. ಯಾವಾಗ ಬೈಬಲ್ ನಿಮ್ಮಲ್ಲಿ ಇರ್ತದೋ ಇದು ನಿಮ್ಮನ್ನು ಏನ್ ಮಾಡ್ತದೆ ಅಂದ್ರೆ ಮೇಲೆ ಎತ್ತಿಡ್ತದೆ. ಪ್ರೈಸ್ ಲಾರ್ಡ್. ಯಾವಾಗ ಇದನ್ನು ಕ್ಯಾರಿ ಮಾಡ್ತಿರೋ, ಯಾವಾಗ ಇದನ್ನು ಹಿಡಿಕೊಳ್ಳುತ್ತೀರೋ ಅದು ನಿಮ್ಮನ್ನು ಮೇಲೆ ಎತ್ತುತ್ತದೆ. ಹಲ್ಲೆಲೂಯಾ. ನಾವು ಒಂದು ಸಾರಿ ಏನಂತಂದ್ರೆ ದೇವರ ವಾಕ್ಯದಲ್ಲಿ ಹೇಳ್ತದೆ, ಯೇಸು ಸ್ವಾಮಿ ಯೆರೂಸಲೇಮಿಗೆ ಹೋದಾಗ ಯೇಸು ಸ್ವಾಮಿ ವಾಕ್ಯ ಹೇಳ್ಬೇಕಂತ ಎಲ್ಲ ಸಭೆದವರೆಲ್ಲ ಹೇಳಿದಾಗ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಅಂತಂದ್ರೆ ಅವಾಗ ಆ ವಾಕ್ಯ ಬೈಬಲ್ ಅನ್ನು ತೆಗೆದುಕೊಂಡು ಏನ್ ಮಾಡ್ತಾನೆ, ಸಂದೇಶ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನಂತ ಹೇಳ್ತಾನೆ ಗೊತ್ತಾ? ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ತೇವೆ 61ನೇ ಅಧ್ಯಾಯದಲ್ಲಿ ಏನಂತೆ, 61ನೇ ಅಧ್ಯಾಯ ಮೊದಲನೇ ವಾಕ್ಯ ಓದು. ಶುಭ ವರ್ತಮಾನವು ಇದು ಯಾರಲ್ಲಿ ಇರ್ತದೆ ಅವರಲ್ಲಿ ಶುಭ ನಡೀತದೆ. ಹಲ್ಲೆಲೂಯಾ. ಎಷ್ಟು ಜನ ತಿಳಿದಿದೆ? ಒಬ್ಬರಿಗೆ ಸಿಸ್ಟರ್ಗೆ ತಿಳಿದಿದೆ, ಒಬ್ಬರಿಗೆ ಆಮೇಲೆ ಅಂತ ಹೇಳಿದ್ದಾರೆ. ಎಷ್ಟು ಜನ ತಿಳಿದಿದೆ? ವಾಕ್ಯ ಹೇಳ್ತದೆ ಯಾರು ಇದರಲ್ಲಿ, ಯಾರು ದೇವರ ಆತ್ಮದಲ್ಲಿ ವಾಕ್ಯದಲ್ಲಿ ಇರ್ತಾರೋ ಅವರಿಗೆ ಇದು ಶುಭ ವರ್ತಮಾನ ಅಂತ ದೇವರ ವಾಕ್ಯ ಹೇಳ್ತದೆ. ಓದ್ರಿ ಒಂದ್ಸಾರಿ. ಆಮೆನ್, ಹಲ್ಲೆಲೂಯಾ. ಅವಾಗ ಯೇಸು ಸ್ವಾಮಿ ಒಂದು ಈ ವಾಕ್ಯಗಳನ್ನು ತೆಗೆದುಕೊಂಡು, ಯಾವುದು ಯೆಶಾಯ 61 ಮೊದಲನೇ ವಾಕ್ಯ ತೆಗೆದು ಏನ್ ಹೇಳ್ತಾರೆ ಅಂತಂದ್ರೆ ಇದು ದೇವರ ವಾಕ್ಯ ಸಾರುವುದಕ್ಕೆ ಶುಭ ವರ್ತಮಾನವನ್ನು ಸಾರುತ್ತೇನೆ ಅಂತ ಹೇಳ್ತಾರೆ. ಯಾವಾಗ ಬೈಬಲ್ ವಾಕ್ಯಗಳು ಇರ್ತವೆ ನಿಮ್ಮಲ್ಲಿ, ಬೈಬಲ್ ಇರ್ತದೆ, ನಿಮ್ ಲೈಫ್ ಅಲ್ಲಿ ಶುಭ ಆಗ್ತಾ ಇರ್ತದೆ. ಅವಾಗ ಮತ್ತು ವಾಕ್ಯ ಇದ್ದಾಗ ಮಾತ್ರ ನೀವು ಸತ್ಯವಾಗಿ ತಿಳ್ಕೊಳ್ಳಕ್ಕಾಗ್ತದೆ, ಮತ್ತೆ ನಿಮ್ಮ ಮೇಲೆ ಯಾವುದೇ ಅನಬದ್ಧಗಳು ನಡೆಯುವುದಿಲ್ಲ. ಅವಾಗ ಯೇಸು ಸ್ವಾಮಿ ಒಂದು ಧರ್ಮಶಾಸ್ತ್ರದ ವಿಷಯದಲ್ಲಿ ಹೇಳ್ತಾರೆ. ಅದನ್ನು ತೆಗೆದುಕೊಂಡು ಹೇಳ್ತಾನೆ, ಇದು ನೀವು ಎಲ್ಲ ಟೈಮ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ನೀನ್ ಮಲ್ಕೊಳ್ಳುವಾಗ, ಕೂಡುವಾಗ, ನಿಂದಿರುವಾಗ ಏನ್ ಮಾಡ್ಬೇಕು, ಇದರ ವಿಷಯದಲ್ಲಿ ಧ್ಯಾನಿಸಬೇಕು ಮತ್ತೆ ಮಾತಾಡಬೇಕು ಅಂತ ಹೇಳ್ತಾರೆ. ಯಾರ ವಿಷಯದಲ್ಲಿ? ವಾಕ್ಯದ ವಿಷಯದಲ್ಲಿ, ಧರ್ಮಶಾಸ್ತ್ರದಲ್ಲಿರುವಂತ ಬಂದಿರುವಂತ ವಿಷಯದಲ್ಲಿ ಏನ್ ಮಾಡ್ಬೇಕಂತೆ, ಮಾತಾಡೋದು. ಅದಕ್ಕೆ ಪರಿಶುದ್ಧ ಆತ್ಮನು ನನ್ನ ಮೇಲಿದೆ, ಬಡವರಿಗೆ ಏನಿದೆ ಅಂತ ಇದು ಶುಭ ವರ್ತಮಾನ. ಹಲ್ಲೆಲೂಯಾ. ಇವತ್ತು ಈ ವಾಕ್ಯ ಏನಿದೆ ಅಂದ್ರೆ ಒಂದು ಶುಭವಾಗಿದೆ. ಈ ವಾಕ್ಯದಲ್ಲಿ ಯಾರಿರ್ತಾರೆ ಅವರ ಜೀವಿತ ಶುಭದಲ್ಲಿ ಇರ್ತದೆ. ಈ ವಾಕ್ಯ ಯಾರಲ್ಲಿ ಇರ್ತದೆ ಅವ್ರ ಕಷ್ಟಗಳು ಬಿಡುಗಡೆ ಆಗ್ತಿರ್ತವೆ. ಯಾಕಂದ್ರೆ ಈಗ ನಾವು ಮತ್ತೆ ಸುವಾರ್ತೆ 8ನೇ ಅಧ್ಯಾಯ 16ನೇ ವಾಕ್ಯ ಕಡೆಗೆ ನಾವು ಹೋಗೋಣ. 8ನೇ ಅಧ್ಯಾಯ. ದೇವರ ವಾಕ್ಯ ಹೇಳ್ತದೆ ಆತನ ಮೇಲೆ ದೇವರ ಆತ್ಮ ಹೇಗೆ ಬಂತಂದ್ರೆ ಆತನ ಒಳಗಡೆ ಏನಿತ್ತಂದ್ರೆ ಇದು ವಾಕ್ಯ ಇದ್ದಿತ್ತು. ಏನಿತ್ತು? ಈ ಯಾರ ಒಳಗಡೆ ವಾಕ್ಯಗಳು ಇರ್ತವೆ, ಪ್ರಾರ್ಥನೆ ಇರ್ತದೆ, ಅವ್ರ ಒಳಗಡೆ ದೇವರ ಆತ್ಮನು ಪ್ರತಿಯೊಂದು ಗೈಡೆನ್ಸ್, ಪ್ರತಿಯೊಂದು ಮಾರ್ಗದರ್ಶನ, ಪ್ರತಿಯೊಂದು ಜ್ಞಾನ, ಪ್ರತಿಯೊಂದು ವಿಷಯಗಳಲ್ಲಿ ನಿಮಗೆ ಕಲಿಸಿಕೊಡುವಂತರಾಗಿದೆ. ಹಲ್ಲೆಲೂಯಾ. ಇವತ್ತು ನಾನು ಏನಾದರೂ ಪಡೆದುಕೊಳ್ಬೇಕಂದ್ರೆ ಯಾವ ಮನುಷ್ಯನ ಹತ್ರ ಹೋಗಿ ನಾನು ಕೇಳೋದಿಲ್ಲ. ನಾನು ನೇರವಾಗಿ ಎಲ್ಲಿ ಹೋಗ್ತೀನಿ ಅಂದ್ರೆ ದೇವರ ವಾಕ್ಯದಲ್ಲಿ. ಈ ವಾಕ್ಯ ನಾನು ಎಷ್ಟು ಓದ್ತೀನಿ ಅಷ್ಟು ಲೋಕದ ತಿಳುವಳಿಕೆ ಕೊಡ್ತಾನೆ, ಕುಟುಂಬದ ತಿಳುವಳಿಕೆ ಕೊಡ್ತಾನೆ, ಪರಲೋಕದ ತಿಳುವಳಿಕೆ ಕೊಡ್ತಾನೆ, ಸಭೆಯಲ್ಲಿ ಏನ್ ನಡೀತಾ ಇದೆ ತಿಳುವಳಿಕೆ ಕೊಡ್ತಾನೆ, ಎಲ್ಲವನ್ನು ಮಾರ್ಗದರ್ಶನವಾಗಿ ಕೊಡುವಂತನಾಗಿದೆ. ಹಲ್ಲೆಲೂಯಾ. ಅದಕ್ಕಾಗಿ ಈ ಯೇಸು ಸ್ವಾಮಿ ಹತ್ರ ನೋಡ್ರಿ ಎಂತೆಂತ ಜನ ಬರ್ತಾ ಇದ್ದಾರೆ ಅಂದ್ರೆ 16ನೇ ವಾಕ್ಯದಲ್ಲಿ ಹೇಳ್ತದೆ ಏನಂದ್ರೆ ಸಂಜೆ ಆಗಲು ದೆವ್ವ ಹಿಡಿದ ಬಹಳ ಜನರು ಆತನ ಬಳಿಗೆ ಕರ್ತಂದರು. ಹಲ್ಲೆಲೂಯಾ. ಎಂತ ಜನರಿಗೆ ಕರ್ತಂದಿದ್ದಾರೆ? ಎಷ್ಟು? ಬಹಳ ಜನ. ಈಗ ದೇವರ ವಾಕ್ಯ ಹೇಳ್ತದೆ ಬಹಳಷ್ಟು ಜನ ಸ್ವಸ್ಥತೆ ಹೊಂದಿದ್ದಾರೆ. ಯಾರ ಮೂಲಕ?
ಯೇಸು ಕ್ರಿಸ್ತನ ಮೂಲಕ. ಅದು ಹೇಗೆ ಸ್ವಸ್ಥ ಹೊಂದಿದ್ದಾರೆ? ಅವರವರ ನಂಬಿಕೆಯಿಂದ. ಇವತ್ತು ನಾವು ಇಲ್ಲಿ ನಂಬಿಕೆಯಿಂದ ಕೂಡಿ ಬಂದಿದ್ದೇವೆ. ಇವತ್ತು ಯಾವ ದುರಾತ್ಮಗಳು ನಮಗೆ ಅಧಿಕಾರ ಮಾಡ್ತಾ ಇದ್ದೇವೆ, ಅವೆಲ್ಲ ದುರಾತ್ಮಗಳು ನಮ್ಮಿಂದ ಬಿಟ್ಟು ಹೋಗ್ತಾ ಇವತ್ತು. ಹಲ್ಲೆಲೂಯಾ. ಆದರೆ ಈ ದೆವ್ವ ಹೇಳಿದಂತ ಮನುಷ್ಯರುಗಳು, ಜನರುಗಳು ಬರ್ತಿದ್ದಾಗ ಇದಕ್ಕೆ ಯಾವುದಾದರೂ ಮೆಡಿಕಲ್ ಅಲ್ಲಿ ಮೆಡಿಸಿನ್ ಇದೆ ದೆವ್ವ ಹಿಡಿದವರಿಗೆ ಬಿಟ್ಟು ಹೋಗೋದು? ಅದರ ಪ್ರೈಸ್ ದಿ ಲಾರ್ಡ್. ಜ್ವರ ಬಂದ್ರೆ ನಿಮಗೆ ಮೆಡಿಸಿನ್ ಕೊಡ್ಬೋದು, ಮತ್ತೇನೋ ಹೊಟ್ಟೆ ನೋಯಿಸ್ತಾ ಇದ್ದಾರೆ ಮೆಡಿಸಿನ್ ಕೊಡ್ಬೋದು, ಮಾಟ ಮಂತ್ರ ಆಗ್ತಾ ಇದೆ ದೇವ್ ಹಿಡಿದಿದೆ ಅಂದ್ರೆ ಮೆಡಿಸಿನ್ ಕೊಡ್ತಾರ? ಅದನ್ನ ಮೆಡಿಸಿನ್ ಇಲ್ಲ. ಹಲ್ಲೆಲೂಯಾ. ಬಟ್ ಅದು ಎಲ್ಲಿಂದ ಬಿಡುಗಡೆ ಆಗಕ್ಕೆ ಸಾಧ್ಯ? ಇಲ್ಲಿ ದೇವರಲ್ಲಿ ಯೇಸು ಕ್ರಿಸ್ತನಲ್ಲಿ ಮಾತ್ರ ನಿಮಗೆ ಏನಾಗಕ್ಕೆ ಸಾಧ್ಯ. ಓದ್ರಿ, ಮುಂದೆ ವಾಕ್ಯ ಓದ್ರಿ. ದೇವ್ರ ವಾಕ್ಯ ಹೇಳ್ತದೆ, ಆತನು ಮಾತು ಮಾತ್ರದಿಂದಲೇ ಏನ್ ಮಾಡಿದ್ರಂತೆ? ದೆವ್ವಗಳನ್ನು ಬಿಡಿಸಿದನು. ಹೆಂಗ್ ಬಿಡಿಸಿದರಂತ? ಬರೀ ಮಾತುಗಳಿಂದಲೇ ಬಿಡಿಸಿದನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ನೀವು ಮಾತಾಡ್ತಿರುವಾಗ ನೀವು ಸೈತಾನನ ಮಾತಾಡಿದ್ರೆ ಸೈತಾನ ನಿಮ್ಮ ಒಳಗೆ ಕಬ್ಜ ಮಾಡ್ತಾನೆ. ನೀವು ದೇವರು ಮಾತಾಡುವಾಗ ದೇವರ ಆತ್ಮನು ಏನ್ ಮಾಡ್ತಾನೆ ಅಂದ್ರೆ ನಿಮ್ಮ ಒಳಗಡೆ ಇರುವಂತ ದುರಾತ್ಮಗಳು ಅಥವಾ ನಿಮ್ಮ ಹತ್ರ ಇರುವಂತ ದುರಾತ್ಮಗಳು ಏನಾಗ್ತವೆ, ಅದು ಬಿಡುಗಡೆ ಆಗಕ್ಕೆ ಸ್ಟಾರ್ಟ್ ಮಾಡ್ತವೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಅವನು ಮಾತಲ್ಲೇ ಏನಾಗಿದೆ ಅಂತಂದ್ರೆ ದೆವ್ವಗಳನ್ನು ಬಿಡಿಸಿದನು. ಮತ್ತೆ ಏನ್ ಮಾಡಿದನು? ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ಏನ್ ಮಾಡಿದನು? ವಾಸಿ ಮಾಡಿದನು. ಹಲ್ಲೆಲೂಯಾ. ಮೈಯಲ್ಲಿ ನೆಟ್ಟಗಿಲ್ಲದವರಂದ್ರೆ ಮೈ ಕೈ ನೋಯಿಸ್ತಾ ಇದೆ, ಬಾಡಿ ಪೇನ್ ಆಗ್ತಾ ಇದೆ, ತಲೆ ನೋಯಿಸ್ತಾ ಇದೆ, ಕೈ ನೋಯಿಸ್ತಾ ಇದೆ, ಕಾಲು ನೋಯಿಸ್ತಾ ಇದೆ, ಹಂಗ ನೋಯಿಸ್ತಾ ಇದೆ, ಇದು ಎಲ್ಲ ತರದ ಈ ಎಲ್ಲ ನೋವುಗಳು ಏನ್ ಮಾಡಿದಾರಂದ್ರೆ ಮಾತಲ್ಲೇ ಬಿಡುಗಡೆ ಆಗಿದೆ ದೇವ್ರ ವಾಕ್ಯ. ಅದಕ್ಕೆ ದೇವ್ರ ವಾಕ್ಯ ಓದಬೇಕು. ವಾಕ್ಯ ಓದಿದಾಗ ನಿಮ್ಮ ಶರೀರದಲ್ಲಿ ಯಾವ್ಯಾವ ರೋಗ ಎಲ್ಲೆಲ್ಲಿ ಅಂಟ್ಕೊಂಡು ಕುಂತಿದೆ ನೋಡಿ, ಅದು ಒಂದೊಂದಾಗಿ ಹೊರಗೆ ಬರ್ಲಕ್ಕೆ ಸ್ಟಾರ್ಟ್. ಹಲ್ಲೆಲೂಯಾ. ನೀವು ಎಲ್ಲ ಯಾವಾಗ ವಾಕ್ಯ ಓದಕ್ಕೆ ಸ್ಟಾರ್ಟ್ ಮಾಡ್ತೀರೋ, ಯಾವಾಗ ಪ್ರಾರ್ಥನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರೋ, ಅವು ಇದ್ದಂತ ಎಲ್ಲ ಒಂದೊಂದು ಮೈ ನೋಯುವಂಥದ್ದು, ಬಾಡಿ ಪೇನ್ ಆಗುವಂಥದ್ದು, ಪ್ರತಿಯೊಂದು ದೆವ್ವ ಪೀಡಿತ ಎಲ್ಲವೂ ಏನ ಮಾಡಕ್ಕೆ ಸ್ಟಾರ್ಟ್ ಆಗ್ತದೆ, ಹೊರಗಡೆ ಬಿಡುಗಡೆ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಹಲ್ಲೆಲೂಯಾ. ಮತ್ತೆ ಏನಾಯ್ತು ಮುಂದೆ ಹೋದ್ರಿ? ಆಮೆನ್. ಹಲ್ಲೆಲೂಯಾ. ಈಗ ನಿಮ್ಮ ಒಳಗಡೆ ರೋಗ ಪದೇ ರೋಗ ಬರ್ತಾ ಇದೆ ಅಂತಂದ್ರೆ ತಿಳ್ಕೊಡ್ರಿ, ಆ ಸೈತನಿಗೆ ಹೇಳಬೇಕು, ಆ ರೋಗಕ್ಕೆ ಮಾತಾಡ್ಬೇಕೇನಂದ್ರೆ, ನನಗೋಸ್ಕರ ಆತನು ಯೇಸು ಕ್ರಿಸ್ತನು 2026 ವರ್ಷಗಳ ಹಿಂದೆ ಆತನು ನನಗೋಸ್ಕರ ಶಿಲುಬೆ ಮೇಲೆ ತನ್ನ ರಕ್ತವನ್ನು ಸುರಿಸಿ ನನಗೋಸ್ಕರ ಆತನ ವ್ಯಕ್ತಿಗಳನ್ನು ತಿಂದು ನನ್ನ ರೋಗ ಗುಣಪಡಿಸಿದ್ದಾನೆ ಅಂತ ಹೇಳಿದ್ರು. ಹಲ್ಲೆಲೂಯಾ. ಅದನ್ನು ಹೇಳಿದಾಗ ಅದು ಏನಾಗ್ತದಂದ್ರೆ, ನಿಮ್ಮ ಶರೀರದಲ್ಲಿ ಎಷ್ಟು ವರ್ಷಗಳಿಂದ ರೋಗ ಕೂತ್ಕೊಂಡಿದೆ, ಎಷ್ಟು ವರ್ಷಗಳಿಂದ ಕಾಯಿಲೆ ಬರ್ತಾ ಇದೆ, ಎಷ್ಟು ವರ್ಷಗಳಿಂದ ನಿನ್ನ ಒಳಗಡೆ ಒಂದಾದ್ಮೇಲೆ ಒಂದು ಶರೀರದಲ್ಲಿ ರೋಗ ಕೂಡ್ತಾ ಇದೆಯಲ್ಲ, ಅದು ಏನಾಗ್ತದಂದ್ರೆ ಅದು ಬಿಡುಗಡೆ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಹಲ್ಲೆಲೂಯಾ. ಅದಕ್ಕಾಗಿ ವಾಕ್ಯ ಹೇಳ್ತದೆ, ದೆವ್ವ ಹಿಡಿದ ಬಹಳ ಜನ ಏನ್ ಮಾಡಿದ್ರು ಅಂದ್ರೆ ದೇವರ ಆತನ ಬಳಿಗೆ ಬಂದಿದರು. ಇವತ್ತು ಎಷ್ಟು ಸಮಸ್ಯೆಗಳಿಂದ ಇಲ್ಲಿ ಬಂದಿದ್ದೀರಾ, ಪರಿಶುದ್ಧಾತ್ಮನು ಎಲ್ಲ ತರದ ರೋಗಗಳನ್ನು ನಿಮ್ಮನ್ನು ಗುಣಪಡಿಸುವಂತನಾಗಿದೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ವಾಕ್ಯ ಹೇಳಿದ ಹಾಗೆ ಅದೇ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 8ನೇ ಅಧ್ಯಾಯ ಮತ್ತಾಯನ ಬರೆಸುವಾರ್ತೆ 2ನೇ ವಾಕ್ಯ ಹೋದ್ರೆ, ಆಮೆನ್. ಹಲ್ಲೆಲೂಯಾ. ಸಿ ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಒಂದು ರೋಗ ಇದೆ ಅಂತ ತಿಳ್ಕೊ. ಓಕೆ, ಯಾವುದೋ ಒಂದು ಕೈ ಕಾಲು ನೋಯಿಸ್ತಾ ಇದೆ ಅಂತ ತಿಳ್ಕೊ. ಕೈ ಕಾಲು ನೋಯಿಸ್ತಾ ಇದ್ದಾರೆ, ಏನಾಗ್ತದೆ ಅಂತಂದ್ರೆ, ಅರೆ ನಿಮ್ ಪಾಸ್ಟರ್ ಇದ್ದಾರಪ್ಪ, ಪಾಸ್ಟರ್ ಪ್ರೇಮ್ ಅಂತ ಇದ್ದಾರೆ, ಅವರಿಗೆ ಫೋನ್ ಮಾಡ್ರಿ, ಚಲೋ ಹಿಂಗ್ ಫೋನ್ ಹಚ್ತೀರಿ. ಏನ್ ಮಾಡ್ತೀರಿ? ಫೋನ್ ಹಚ್ತೀರಿ. ಹಲ್ಲೆಲೂಯಾ. ಏನ್ ಮಾಡ್ತೀರಿ? ಫೋನ್ ಹಚ್ಚಿ ಪ್ರೇಯರ್ ಮಾಡಿಸ್ಕೊಳ್ಳಿ. ಪ್ರೇಯರ್ ಮಾಡಿಸ್ಕೊಳ್ಳಿದ್ಮೇಲೆ ನಿಮ್ ತಲೆಗೆ ಏನ್ ನಡೀತದೆ ಅಂತಂದ್ರೆ, ಪ್ರೇಯರ್ ಬಿಡುಗಡೆ ಆಗ್ತದೋ ಇಲ್ಲೋ, ಫೋನ್ ಹಚ್ಚದಂತೆ. ಪ್ರೈಸ್ ದಿ ಲಾರ್ಡ್. ಇಲ್ಲ ಅಂತಂದ್ರೆ ನಾನು ಹೇಳಿದೆ ತಿಳ್ಕೊ, ಚರ್ಚಿಗೆ ಬರ ಅಂತಂದ್ರೆ ಒಂದು ಎಲ್ಲೋ ಒಂದು ಯಾವುದೋ ಆಲೋಚನೆ ಹಾಕೊಂಡು ನೀವು ಚರ್ಚಿಗೆ ಬರಲ್ಲ ಸ್ಟಾರ್ಟ್ ಮಾಡ್ತಾರೆ. ಯಾವುದೋ ಒಂದು ಭಾರ ಇಟ್ಕೊಂಡು ಎಲ್ಲ ಕೆಲಸ ಬಿಟ್ಟು ಬಂದಿರ್ತಾರೆ. ಅಲ್ಲಿ ಅದು ಪ್ರೋಗ್ರಾಮ್ ಹೋಗೋದಿತ್ತು, ಈ ಮೀಟಿಂಗ್ ಹೋಗೋದಿತ್ತು, ಈ ಕೆಲಸಕ್ಕೆ ಹೋಗೋದಿತ್ತು, ಈ ಡ್ಯೂಟಿ ಇತ್ತು, ಆ ಡ್ಯೂಟಿ ಇತ್ತು, ಇವೆಲ್ಲ ಹೇಳ್ಕೊಂಡು ಮಾಡ್ತೀರಾ, ಬಂದ್ಬಿಡ್ತೀರಾ. ಆದರೆ ಇಲ್ಲಿ ಒಬ್ಬ ರೋಗಿ ಇದ್ದಾನೆ.
ಏನಂತಂದ್ರೆ ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನಗೇನ್ ಮಾಡು, ಶುದ್ಧ ಮಾಡ ಬಲ್ಲೆನು. ಇವತ್ತು ಈ ಆಲೋಚನೆ ಇಟ್ಕೊಂಡು ನಾವು ಬಂದಾಗ ಮಾತ್ರ ದೇವರ ಅದ್ಭುತಗಳು ನಾವು ನೋಡ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಇವತ್ತು ನಾವೇನಾಗಿದ್ದೀವಿ ಅಂತಂದ್ರೆ ನಾವು ಮನೆ ಕುಂತಲೇ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಸ್ವಸ್ಥತೆ ಒಳ್ಳೆಯದು ನನ್ನಲ್ಲಿ ನಡಿಬೇಕಂತ ಹೇಳ್ಬೇಕು, ಬಟ್ ದೇವ್ರ ಸನ್ನಿಧಿಯಲ್ಲಿ ಬರ್ತಾ ಇಲ್ಲ. ಬಟ್ ಈ ಕುಷ್ಠರೋಗಿ ಏನಾಗಿದೆ ಅಂದ್ರೆ ಒಬ್ಬ ಕುಷ್ಠರೋಗಿ ಯೇಸುವಿನ ಬಳಿಗೆ ಬಂದು ಆತನಿಗೆ ಏನ್ ಮಾಡ್ತಾ ಇದ್ದಾನೆ, ಪ್ರೈಸ್ ದಿ ಲಾರ್ಡ್, ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ತೆಗ್ಗಿಸಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಆತನು ಕಂಪ್ಲೀಟ್ ಆಗಿ ದೇವರಿಗೆ ಒಪ್ಪಿಸಿಕೊಡ್ತಾ ಇದ್ದಾನೆ. ಇವತ್ತು ನಿಮ್ಮ ಜೀವಿತ ಬದಲಾಗಬೇಕು ಅಂತಂದ್ರೆ, ನೀನು ಉದ್ಧಾರ ಆಗ್ಬೇಕಂದ್ರೆ, ನಿನಗೆ ಸಂಪೂರ್ಣ ಬಿಡುಗಡೆ ಬೇಕಂದ್ರೆ ನೀನು ಕರ್ತನ ಸಮ್ಮುಖದಲ್ಲಿ ಏನಾಗಬೇಕು, ಅಡ್ಡ ಬೀಳಬೇಕು, ದೇವರ ಸನ್ನಿಧಾನದಲ್ಲಿ ಸೇರಬೇಕು, ದೇವರಿಗೆ ಭಯ ಪಡಬೇಕು, ದೇವರಿಗೆ ಗೌರವಿಸಬೇಕು, ದೇವರ ಮುಂದೆ ತಗ್ಗಿಸಿಕೊಳ್ಳಬೇಕು. ಆವಾಗ ನಿನಗೆ ಎಷ್ಟೇ ರೋಗ ಇರಲಿ, ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಬೇಡಿಗಳಿರಲಿ, ಯಾವುದೇ ಪರಿಸ್ಥಿತಿ ಇರಲಿ, ದೇವರು ಬಿಡುಗಡೆ ಮಾಡುವರಾಗಿಲ್ಲ. ಯಾಕಂದ್ರೆ ಯಾಕೋ ಪುಸ್ತಕದಲ್ಲಿ ಅದೇ ಹೇಳ್ತದೆ. 4ನೇ ಅಧ್ಯಾಯ 7ನೇ ವಾಕ್ಯ ಓದ್ರೆ ಒಂದ್ಸರಿ. ಈ 4ನೇ ಅಧ್ಯಾಯ 7ನೇ ವಾಕ್ಯ ಬೇಗ ಬೈಬಲ್ ಇದ್ದವರು ಬೇಗ ತೆಗೆದು. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನು ಏನ್ ಮಾಡ್ತೀರಿ ಅವಾಗ, ಯಾವಾಗ ದೇವರ ಕೈಗೆ ನಿಮ್ಮ ಲೈಫ್ ಒಪ್ಪಿಸ್ಕೊಡ್ತೀರೋ, ಯಾವಾಗ ದೇವರ ಸಾನ್ನಿಧ್ಯದಲ್ಲಿ ಸೇರ್ ಬರ್ತೀರೋ, ಅವಾಗ ಏನಾಗ್ತದಂದ್ರೆ ಸೈತಾನನು ಎದುರಿಸುವಂತ ಶಕ್ತಿ ನಿಮ್ಮ ಒಳಗಡೆ ಬರ್ತದೆ. ಹಲ್ಲೆಲೂಯಾ. ಮಾಟ ಮಂತ್ರಗಳು ಎದುರಿಸುವಂತ ಪವರ್ ನಿಮ್ಮ ಒಳಗಡೆ ಬರುವುದು ಸ್ಟಾರ್ಟ್ ಆಗ್ತದೆ. ಯಾಕಂದ್ರೆ ನೀವೇನಾಗ್ತಾ ಇದ್ದೀರಾ, ದೇವರ ಮುಂದೆ ಏನಾಗ್ತಾ ಇದ್ದೀರಾ, ತೆಗ್ಗಿಸ್ಕೊಳ್ತಾ ಇದ್ದೀರಾ. ಹಲ್ಲೆಲೂಯಾ. ಮನುಷ್ಯರಿಗಿಲ್ಲ, ಹಾರಿಲ್ಲ, ಯಾರ ಮುಂದೆ ತೆಗಿಸ್ಕೊಳ್ತಾ ಇದ್ದೀರಾ? ತುಂಬಾ ಜನ ಏನ್ ಮಾಡ್ತೀರಿ ಅಂದ್ರೆ ಮನುಷ್ಯರ ಮುಂದೆ ಹಾರಿ ಅಂತ ಏನ್ ಮಾಡ್ತೀವಿ, ಬಟ್ ದೇವರ ಮುಂದೆ ಮಾಡಲ್ಲ. ಅಲ್ಲಿದೆ ನಮಗೆ ಪ್ರಾಬ್ಲಮ್. ಯಾವಾಗ ದೇವರ ಮುಂದೆ ತಗ್ಗಿಸ್ಕೊಂಡಿರಂದ್ರೆ, ದೇವರಿಗೆ ಗೌರವ ಕೊಟ್ಟಿರಂದ್ರೆ, ದೇವರ ಮುಂದೆ ನಮಸ್ಕರಿಸಿದ್ರೆ, ದೇವರ ಮುಂದೆ ನಿಮ್ಮನ್ನು ನೀವು ಒಪ್ಪಿಸ್ಕೊಡುವುದಾದ್ರೆ, ನೀನು ಮನುಷ್ಯನಿಗೆ ಒಪ್ಪಿಸ್ಕೊಡೋದು ಇದ್ರೂ ಪರವಾಗಿಲ್ಲ, ಆಗ ದೇವರಿಗೆ ಒಪ್ಪಿಸ್ಕೊಡುವುದಾದರೆ ದೇವರು ಏನ್ ಮಾಡ್ತಾರಂತೆ, ಸೈತಾನನನ್ನು ನೀವೇನ್ ಮಾಡ್ತೀಯಂತೆ, ಎದುರಿಸುವಿ. ಓದ್ರಿ ಕಂಪ್ಲೀಟ್ ಆಗಿ. ಆಮೆನ್. ಹಲ್ಲೆಲೂಯಾ. ಯಾವಾಗ ದೇವರ ಮುಂದೆ ನಿಮ್ಮನ್ನು ನೀವು ಒಪ್ಪಿಸ್ಕೊಡ್ತೀರಿ, ನಿಮ್ಮನ್ನು ನೀವು ಅಡ್ಡ ಬೀಳ್ತೀರಿ, ನಿಮ್ಮನ್ನು ನೀವು ಏನಂತಂದ್ರೆ ಗೌರವ ಕೊಡ್ತೀರಿ. ಹಲ್ಲೆಲೂಯಾ. ನಿಮ್ಮನ್ನು ನೀವು ದೇವರ ಸಮೀಪಕ್ಕೆ ಬರ್ತೀರಾ, ನೀನು ದೇವರ ಸಮೀಪದಲ್ಲಿ ಬಂದು ನೀನು ದೇವರ ಮುಂದೆ ನಮ್ರವಾಗಿರ್ತೀಯ. ಯಾವುದೇ ಒಂದು ಗರ್ವ ಇಲ್ಲದ ಹಾಗೆ ನೀನು ನಮ್ರವಾಗಿ ದೇವರ ಮುಂದೆ ಬಂದ್ರೆ ನಿನ್ನನ್ನು ದೇವರು ಹೆಂಗ್ ಮಾಡ್ತಾನಂದ್ರೆ ಸೈತಾನನು ಎದುರಿಸುವಂತ ಪವರ್ ನಿನ್ನ ಒಳಗಡೆ ಬರ್ತದೆ. ಹಲ್ಲೆಲೂಯಾ. ಬಂಧನ ಮುರಿಯುವಂತ ಶಕ್ತಿ ನಿನ್ನ ಒಳಗಡೆ ಬರ್ತದೆ. ಯಾಕಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಎಕ್ಸಾಂಪಲ್ ಆಗಿ ನಮ್ಮ ಹಾಗೆ ಒಬ್ಬ ಮನುಷ್ಯ ಇದ್ದಾನೆ. ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಐ ಥಿಂಕ್ 50ನೇ ಅಧ್ಯಾಯ. ಬೇಗ ತೆಗಿ ಫಾಸ್ಟ್ ಆಗಿ. ಇಲ್ಲಿ ಈ ಮನುಷ್ಯ ನನಗೆ ಬೈಬಲ್ ಅಲ್ಲೇ ಫೇವರೇಟ್ ಮನುಷ್ಯ. ಹಲ್ಲೆಲೂಯಾ. ಸೊ ತುಂಬಾ ನನಗೆ ಇಷ್ಟ ಇರುವಂತ ಒಂದು ವ್ಯಕ್ತಿ ಏನಂತಂದ್ರೆ ಬೈಬಲ್ ಅಲ್ಲಿ ಆದಿಕಾಂಡ 50ನೇ ಅಧ್ಯಾಯ. ಈತನಲ್ಲಿ ಕಲಿಯುವಂತ ವಿಷಯಗಳು ಈತನಿಂದ ತುಂಬಾ ಇದಾವೆ. 50ನೇ ಅಧ್ಯಾಯ 18ನೇ ವಾಕ್ಯ ಓದಿ ಒಂದ್ಸರಿ. 18 ನೋಡ್ರಿ, ಇಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ಈ ಯೇಸಪ್ಪ ಎಂಬಂತ ಮನುಷ್ಯ ಅವನಿಗೆ ದೇವರಿಗೆ ಭಯ ಪಡುವಂತ ಮನುಷ್ಯ ಇದ್ದ. ಇವನಿಗೆ ಇವನ ಸ್ವಂತ ಅಣ್ಣ ತಮ್ಮರು ಯಾವಾಗಲೂ ಹಾಳು ಮಾಡ್ಬೇಕು, ಇವನನ್ನು ನಾಶ ಮಾಡ್ಬೇಕು, ಇವನಿಗೆ ಗುಂಡಿ ಒಳಗೆ ಹಾಕ್ಬೇಕು, ಇವನಿಗೆ ಗಾಳಿ ಕೇಂದ್ರ ನಾಶ ಮಾಡಿ ಇವನ ಜೀವಿತನೇ ಅಂತ್ಯ ಮಾಡ್ಬೇಕಂತ ಎಷ್ಟೋ ಆಲೋಚನೆ ಹಾಕಿದ್ರು ಅವನಿಗೆ. ಯಾರಿಗೆ? ಯೇಸಪ್ಪನಿಗೆ. ಹಲ್ಲೆಲೂಯಾ. ಯೇಸಪ್ಪನಿಗೆ ಇವನ ಲೈಫ್ ಹೇಗಿತ್ತಂದ್ರೆ ಇವನು ಕಂಪ್ಲೀಟ್ ದೇವರ ಮೇಲೆ ಆಧಾರವಾಗಿದ್ದ. ಯಾರ ಮೇಲೆ ಆಧಾರವಾಗಿದ್ದ? ಅವನ ಅಣ್ಣ ತಮ್ಮರು, ಅವನಿಗೆ 11 ಮಂದಿ ಇದ್ರು. ಅವರು ಎಲ್ಲ ಇವನಿಗೆ ಯಾವಾಗಲೂ ಟಾರ್ಗೆಟ್ ಹಾಕ್ತಾ ಇದ್ರು. ಏನಂತ ಟಾರ್ಗೆಟ್ ಹಾಕ್ತಾ ಇದ್ರು? ಇವನನ್ನು ಹೆಂಗ್ ನಾಶ ಮಾಡಬೇಕು, ಇವನಿಗೆ ಹೆಂಗ್ ಸಾಯಿಸಬೇಕು, ಇವನು ಅಂತ್ಯ ಹೆಂಗ್ ಮಾಡ್ಬೇಕು ಅಂತ ಅವನಿಗೆ ಟಾರ್ಗೆಟ್ ಹಾಕ್ತಾ ಇದ್ರು. ಅವಾಗ 18ನೇ ಹೋದ್ರಿ ಕಂಟಿನ್ಯೂ ಆಗಿ.